ಮರಾಠಿ ಮಾತನಾಡಲಿಲ್ಲ ಅನ್ನೋ ಕಾರಣದಿಂದಾಗಿ ನಿನ್ನೆ ಏನಂತಂದರೆ ಕಂಡಕ್ಟರ್ ಮೇಲೆ ಏನಂತಂದರೆ ಕೆಲ ಮರಾಠಿ ಪುಂಡ್ರು ಏನಂತಂದರೆ ಹಿಗ್ಗಾಮುಗ್ಗಿ ಹಲ್ಲೆಯನ್ನು ನಡೆಸಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಭಾಳಷ್ಟು ಅಸಭ್ಯವಾಗಿ ಆತನ ಜೊತೆ ವರ್ತನೆಯನ್ನು ಮಾಡಿದ್ದಾರೆ. ಒಂದು ಕಡೆ ಏನಂತಂದರೆ ನಿರ್ವಾಹಕ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರೆ, ಮತ್ತೊಂದು ಕಡೆ ಏನಂತಂದರೆ ಇದನ್ನು ಭಾಳಷ್ಟು ಗಂಭೀರವಾಗಿ ಪರಿಗಣಿಸಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಕರವೇ ಕಾರ್ಯಕರ್ತರು ಈಗ ಮಾರ್ಯಾಳ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ಬೋದು, ಅವರೆಲ್ಲ ಈಗ ಏನು ಮಾರ್ಯಾಳ್ ಠಾಣೆ ಏನಿದೆ ಅಲ್ಲಿ ಏನಂತಂದರೆ ಪ್ರತಿಭಟನೆ ನಡೆಸಲಿಕ್ಕೆ ಹೋಗ್ತಾ ಇರುವಂಥದ್ದು. ಇದರ ನಡುವೆ ಏನಂತಂದರೆ ನಿರ್ವಾಹಕನ ಮೇಲೆ ಪೋಕ್ಸೋ ಅಡಿ ರಾತ್ರೋರಾತ್ರಿ ಏನಂತಂದರೆ ರಾತ್ರಿ 1 ಗಂಟೆ 2 ಗಂಟೆ ಸುಮಾರಿಗೆ ಏನಂತಂದರೆ ಪೋಕ್ಸೋ ಅಡಿ ಕಾಯ್ದೆ ಅಡಿ ಏನಂತಂದರೆ ದೂರನ್ನು ದಾಖಲು ಮಾಡಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಕರವೇ ಜಿಲ್ಲಾಧ್ಯಕ್ಷರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಈಗ ಏನು ರಾತ್ರೋರಾತ್ರಿ ಪೋಕ್ಸೋ ಅಡಿ ಕಾಯ್ದೆ ಅಡಿ ದೂರು ದಾಖಲು ಮಾಡ್ಕೊಳ್ಳಿಕ್ಕೆ ಏನು ಆತುರತೆ ಇತ್ತು, ಜೊತೆಗೆ ಏನು ಅವ್ರ ಹಿಂದೆ ಷಡ್ಯಂತ್ರ ಇರುವಂಥದ್ದು ಏನಂತ? ಅಲ್ಲ, ಇದ್ರೊಳಗೆ ನಮಗೆ ಸಂಪೂರ್ಣವಾಗಿ ಒಂದು ಅರ್ಥ ಆಗುತ್ತೆ, ಏನೋ ಒಂದು ಕಡೆ ಷಡ್ಯಂತ್ರ ರಾಜಕೀಯ ಬರ್ತಾ ಇದೆ ಅನ್ನೋಂಥದ್ದು ನಮಗೆ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಈ ಪ್ರಕರಣ ಆಗಿರೋದು ಸುಮಾರು ಮಧ್ಯಾಹ್ನ 1 ಗಂಟೆ 1:30ಯಿಂದ ರಾತ್ರಿವರೆಗೂ ಏನೂ ಇರಲಿಲ್ಲ. ಯಾಕಂದ್ರೆ ನಿರ್ವಾಹಕನ ಮೇಲೆ ನಿಜವಾಗ್ಲೂ ಕನ್ನಡ ಮಾತಾಡ್ತಾನೆ, ಇವಂಗೆ ಮರಾಠಿ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿದ್ದು ಮಾತ್ರ ಸತ್ಯ ಇದೆ. ಆದರೆ ರಾತ್ರೋರಾತ್ರಿ ಈ ಪ್ರಕರಣವನ್ನು ದಿಕ್ಕು ತಪ್ಪಿಸೋ ಸಲುವಾಗಿ, ಪ್ರಕರಣದ ದಾರಿ ತಪ್ಪಿಸೋ ಸಲುವಾಗಿ ಆ ನಿರ್ವಾಹಕನ ಮೇಲೆ ಆ ಫೋಸ್ಕೋ ಕೇಸ್ ಹಾಕ್ತಾರಂತಂದ್ರೆ ದೊಡ್ಡ ದುರಂತ, ದುರ್ದೈವ ಅಂತ ಹೇಳಬೇಕಾಗತ್ತೆ. ಯಾಕೆ ಈ ರೀತಿ ಪೊಲೀಸ್ ಇಲಾಖೆ ಮೊದಲು ಕನ್ನಡ ಹೋರಾಟ, ಕನ್ನಡಕ್ಕೆ ಬೆಂಬಲ ಕೊಡುವಂಥ ಪೊಲೀಸ್ ಇಲಾಖೆ ಇವತ್ತೆಲ್ಲೋ ಒಂದು ಕಡೆ ಕನ್ನಡಕ್ಕೆ ಅವಮಾನ ಆದಾಗ ಅವ್ರ ಪರವಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಈ ಅವನ ಮೇಲೆ ಹಲ್ಲೆಗೊಳ್ದಂಥ ವ್ಯಕ್ತಿ ಮೇಲೆ ನೀವು ಫೋಸ್ಕೋ ಕೇಸ್ ಹಾಕ್ತೀರಂದ್ರೆ ಭಾಳ ದುರಂತ ಆಗ್ತದ. ಯಾಕಂದ್ರೆ 50 ವಯಸ್ಸಾಗಿರುವಂಥ ನಿರ್ವಾಹಕರು ಅವರ ಆ ಯುವತಿಯ ತಂದೆ ಸಮಾನರು, ಅವ್ರ ಬಗ್ಗೆನೂ ನಾವು ಸಾಕಷ್ಟು ಮಾಹಿತಿಯನ್ನು ತೊಗೊಂಡಿದ್ದೀವಿ. ಯಾವತ್ತೂ ಕೂಡ ಅವರು ಯಾವುದೇ ಇಂಥ ಚ್ಯುತಿ ಬರೋದಂಥ ಕೆಲಸ ಮಾಡಿಲ್ಲ ಅವರು. ಹಾಗಾಗಿ ನಾವು ಕೂಡ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕಾಗಿ ಇವತ್ತೇನೋ ಈ ದಾರಿ ತಪ್ಪಿಸುವಂಥ ಕೆಲಸ ಇಲಾಖೆಯವ್ರು ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಅಂದರೆ ಇವತ್ತು ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸಜ್ಜರಾಗಿದ್ದೀವಿ. ನಿನ್ನೆ ಎಲ್ಲಿ ಘಟನೆ ಆಗಿದೆಯೋ, ಎಲ್ಲಿ ಕನ್ನಡಿಗನ ಮೇಲೆ ಹಲ್ಲೆ ಆಗಿದೆಯೋ ಅಲ್ಲೇ ಹೋಗಿ ನಾವು ಪ್ರತಿಭಟನೆಗೆ ತಯಾರಾಗ್ತಾ ಇದ್ದೀವಿ. ಅದ್ರ ಜೊತೆ ಏನು ಫೋಸ್ಕೋ ಕೇಸನ್ನು ಹಾಕಿ ಮಾರ್ಯಾಳ್ ಠಾಣೆ ಇಲಾಖೆಯವರು ಏನು ಕಂಡಕ್ಟರ್ ಮೇಲೆ ಇದನ್ನು ಮಾಡಿದಾರೋ ಅದನ್ನು ವಿರೋಧಿಸಿ ಮಾರ್ಯಾಳ್ ಠಾಣೆ ಪೊಲೀಸ್ ಠಾಣೆ ಮುಂದೆ ನಾವೆಲ್ಲ ಧರಣಿ ಕೂಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಈಗ ಏನೆಲ್ಲ ಇವತ್ತು ಪ್ರೋಗ್ರಾಮ್ ಇದೆ, ಜೊತೆಗೆ ಏನು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ತಾವು? ನಾವು ಇವತ್ತು TN ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಏನು ನಿನ್ನೆ ನಡೆದಂಥ ಒಂದು ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ಇವತ್ತು ಏನು ಅವರು ರಾತ್ರಿ ಅವನ ಮೇಲೇನು ಪೋಸ್ಕೋ ಕೇಸನ್ನು ಹಾಕಿದ್ದಾರೆ ಅದನ್ನು ರದ್ದು ಮಾಡಬೇಕು ಮತ್ತು ಆ ಪೋಸ್ಕೋ ಕೇಸ್ ಹಾಕಿದಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಅವರನ್ನು ಇಲಾಖೆಯಿಂದ ವಜಾಗೊಳಿಸ್ಬೇಕಂತೇಳಿ ಇವತ್ತು ಮಾರ್ಯಾಳ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಧರಣಿಯನ್ನು ಮಾಡೋದ್ರ ಮುಖಾಂತರ ಇವತ್ತು ಶಾಂತಿಯುತವಾಗಿ ಮಾಡ್ತೀವಿ. ಏನಾದರೂ ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ತಯಾರಿ ಅದು ಬೇರೆನೇ ಅಂತೇಳಿ ನಾವು ಹೇಳಲಿಕ್ಕೆ ಎಲ್ಲೋ ಒಂದು ಕಡೆ ಏನಂತಂದರೆ ಪ್ರತಿ ಬಾರಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಮರಾಠಿ MES ಪುಂಡರನ್ನ ಓಲೈಕೆ ಮಾಡ್ಕೋತಾನೆ ಬಂದಿದ್ದಾರೆ ಅನ್ನೋ ಅನುಮಾನ ಇದೆ. ಜೊತೆಗೆ ಈ ಪ್ರಕರಣದಲ್ಲೂ ಅದೇ ರೀತಿ ಆಗ್ತಾ ಇದೆನಾ ಅಂತ? ಹೌದು, ಇದು ನಿಜ. ಯಾಕಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಗುಂಡಾವರ್ತನೆಯನ್ನು ತೋರಿದಂಥ ಮರಾಠಿ ಪುಂಡ್ರು ಏನಿದ್ದಾರೆ ಅವ್ರ ರಕ್ಷಣೆಗೆ ಈ ರಾಜಕಾರಣಿಗಳು ನಿಲ್ತಾ ಇದ್ದಾರೇನೋ, ಅಲ್ಲಿ ಶಾಸಕರದು ನಿಲ್ತಾ ಇದ್ದಾರೇನೋ ಅಂತ ಅನಿಸ್ತದೆ. ಯಾಕಂದರೆ ನಾವು ಮರಾಠಿ ಜನರನ್ನು ಓಲೈಕೆ ಮಾಡಿಕೊಂಡ್ರೆ ನಾಳೆ ಚುನಾವಣೆಯಲ್ಲಿ ನಾವು ಸಲೀಸಾಗಿ ಮತ ಪಡಿಬೋದು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಹೀಗಾಗಿ ಕನ್ನಡಿಗರನ್ನು, ಕನ್ನಡದ ಅಧಿಕಾರಿಗಳನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರೋದು ನಮ್ಮ ರಾಜಕಾರಣಿಗಳಂಥೇಳಿ ನಮಗನಿಸ್ತದೆ. ಸರ್, ಏನಂತಂದರೆ ಈಗ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಏನಂತಂದರೆ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಕ್ಯಾಮರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.